ಸರ್ ಏನಾಯ್ತು ಸರ್? ನಮ್ಮ ದುಡ್ಡು ಸಿಕ್ತಾ ಸರ್? ಯಾರು ಸರ್ ಕದ್ದಿದ್ದು? ಅಯ್ಯೋ ಅಷ್ಟೊಂದು ಎಕ್ಸೈಟ್ ಆಗಬೇಡ್ರಿ ನಂದಿನಿ ಅವರೇ, ನಿಮ್ಮ ದುಡ್ಡಿಗೆ ಏನೂ ತೊಂದರೆ ಆಗಿಲ್ಲ. 2,00,000 ರೂಪಾಯಿ ಈ ಬ್ಯಾಗಲ್ಲೇ ಇದೆ. ಅದು ಈ ಜಯಮ್ಮ ಬೀರುಲಿತ್ತು. ಸರ್ ನಾನೇನು ಕದ್ದಿಲ್ಲ ಸರ್. ಅದು ರಾಜಮ್ಮ ಮತ್ತೆ ಅವಳ ಮಗಳು ರಮ್ಯಾ. ಇದ್ರಾಗ ಏನೋ ಆಸ್ತಿ ಪತ್ರ ಐತೆ, ಒಡವೆ ಇದಾವೆ. ನಮ್ಮವು ನಂದಿನಿ ಎಲ್ಲ ತಗೊಂಡು ಕಳೆದು ಬಿಡ್ತಾಳೆ. ಅದಕ್ಕೆ ನಿಮ್ಮ ಮನೆಗೆ ಕೊಡ್ತಾ ಇದೀವಿ, ಅದನ್ನ ನೋಡಕ್ ಹೋಗ್ಬೇಡ, ಸುಮ್ಮನೆ ಹಂಗೆ ಇಟ್ಟಿರು, ನಾವು ಬೇಕಾದಾಗ ಬಂದು ಇಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್. ಏನೋ ನನಗೂ ಚೆನ್ನಾಗಿ ಪರಿಚಯ ಅಲ್ವೇ, ತುಂಬಾ ಆತ್ಮೀಯ ಆಗಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಇಲ್ಲ ಅಂಬಕ್ಕಾಗಲಿಲ್ಲ, ಅದಕ್ಕೆ ಇಟ್ಕೊಂಡೆ ಸರ್. ಆದರೆ ಆ ಬ್ಯಾಗಲ್ಲಿ ಕದ್ದಿರೋದು 2,00,000 ರೂಪಾಯಿ ದುಡ್ಡಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನಂದೇನು ತಪ್ಪಿಲ್ಲ ಸರ್ ಇದ್ರಾಗೆ. ಆ ರಾಜಮ್ಮ ರಮ್ಯಾನೇ ಸರ್. ಅಲ್ರಿ, ಅವ್ರೇನೋ ತಂದ್ಕೊಟ್ರು ಅಂದ ತಕ್ಷಣ ನೀವು ಇಟ್ಕೊಂಡ್ಬಿಡೋದಾ? ಏನು ಯಾಕೆ ಅಂತೇಳಿ ವಿಚಾರಣೆ ಮಾಡಬೇಕು ತಾನೇ? ಅಥವಾ 2,00,000 ರೂಪಾಯಿ ಕದ್ದಿದ್ದಾರೆ ಅಂತೇಳಿ ಇವ್ರು ಕಂಪ್ಲೇಂಟ್ ಕೊಟ್ಟಿರೋದು ನಿಮಗೆ ಗೊತ್ತು ತಾನೇ? ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿದ ಮೇಲೆ ಇವರೇನಾದ್ರೂ ಕದ್ದಿರ್ಬೋದಾ ಅಂತೇಳಿ ನಿಮಗೆ ಅನುಮಾನ ಬರಲಿಲ್ವಾ? ಕದ್ದು ನನ್ನ ಹತ್ರ ತಂದ್ಕೊಟ್ಟಿರ್ಬೋದು ಅಂತೇಳಿ ನಿಮಗೆ ಗೊತ್ತಾಗ್ಲಿಲ್ವೇನ್ರಿ ಜಯಮ್ಮ ಅವರೇ? ಅಯ್ಯೋ ಇಲ್ಲ ಸರ್, ನನಗೇನು ಗೊತ್ತು. ಇವಳೆ ನಂದಿನಿ ಒಂದಿಷ್ಟು ಪೆದ್ದಿ, ಅವಳಿಗೆ ಗೊತ್ತಾಗಲ್ಲ ಏನಿಲ್ಲ, ಎಲ್ಲಿ ಉದ್ರಿಸ್ಕೆ ಬಂದ ಎಲ್ಲಿಗೆ ಮರ್ತೋ ಏನೋ, ಸುಮ್ಮನೆ ಕಂಪ್ಲೇಂಟ್ ಕೊಟ್ಟೆವಳೆ ಅಂತಾನ ಅವ್ರು ಹೇಳ್ತಾ ಇದ್ರು ರಾಜಮ್ಮನು ರಮ್ಯನು. ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದೆ. ಯಾಕಂದ್ರೆ ಈ ನಂದಿನಿನ ನನ್ನ ಮಗುಗೆ ಮದುವೆ ಮಾಡ್ಕೊಬೇಕಾಯ್ತು. ನಮ್ಮ ಅಣ್ಣನ ಮಗಳು ಇವಳು. ಅದೇ ನನ್ನ ಮಗನ ಮದುವೆ ಆಗ್ದಲೇನೆ ಈ ಸಿದ್ದನ್ ಕಟ್ಕೊಂಡ್ಳು. ಅದಕ್ಕೆ ನನಗೂ ಇವಳ ಮೇಲೆ ಸಿಟ್ಟಿತ್ತಲ್ಲ, ಇದ್ರೂ ಇರ್ಬೋದೇನೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಆ ರಾಜಮ್ಮ ರಮ್ಯನು ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಅಲ್ವೇ ಜಯಮ್ಮ, ನೀನ್ ಆಲೇನೆ ನಿನ್ ಗಂಡ ಫೋನ್ ಕದ್ಕೊಂಬಂದೆ, ಆಲೇನೆ ಜೈಲಿಗೆ ಹೋಗಿ ಬಂದಿದ್ದೆ. 3 ದಿವಸ ಜೈಲ್ನಾಗ ಇದ್ದಿದ್ದೆ. ಇನ್ನ ಬುದ್ಧಿ ಬೇಡವೇನೆ ನಿನ್ಗೆ? ಅಯ್ಯೋ ಅವಳಿಷ್ಟ ಬಿಡೆ, ಅವಳು ಮದ್ವೆ ಆಗಿರೋದಕ್ಕೆ ನಿನ್ಗೆ ಯಾಕೆ ದ್ವೇಷ? ಏನಾನಂದ್ರೆ ನಿನ್ನ ಮಗನ ಮದ್ವೆ ಆದ್ಮೇಲೆ ನಾನು ಕೈ ಕೊಟ್ಟು ಓಡಾಗ್ಯಾಳ ಇನ್ನೊಬ್ಬನ ಜೊತೆಗೆ. ಅವಳು ಇಷ್ಟಪಟ್ಟಾಳೆ, ಮದ್ವೆ ಆಗಿದ್ದಾಳೆ, ಅದಕ್ಕೆ ಯಾಕೆ ದ್ವೇಷ ಮಾಡ್ತೀಯಾ? ರಾಜಮ್ಮನ ಮಾತು ಕಟ್ಕೊಂಡು ನೋಡು, ಈಗ ಅವಳ ಮಾತು ಕಟ್ಕೊಂಡು ನೀನು ಅವಳು ಕದ್ದಿರೋ ದುಡ್ಡ ನಿನ್ ಬೀರ್ನ ಕಿಕ್ಕೊಂಡು ನೀನೇ ಸಿಗಿ ಬಿದ್ದೆ. ಅನುಭವಿಸು. ತಗೊಳ್ಳಿ ನಂದಿನಿ ಅವರೇ, ಇದರಲ್ಲಿ ನಿಮ್ಮ ದುಡ್ಡಿದೆ. ಸರಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗೈತಾ ಇಲ್ವಾ ಅಂತೇಳಿ. ಸರಿ ಕೊಡಿ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಈ 2,00,000 ರೂಪಾಯಿಗೆ ನನ್ನ ಜೀವನನೇ ಇತ್ತು. ನೀವು ಬಂದು ತುಂಬ ಉಪಕಾರ ಮಾಡಿದ್ರಿ. ಇದರಲ್ಲಿ ಉಪಕಾರ ಏನು ಬಂತು ಬಿಡ್ರಿ, ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ನೀವು ಸರಿಯಾಗಿದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನಾವು ಅವ್ರನ್ನ ವಿಚಾರಿಸ್ಕೊಂತೀವಿ, ಜಯಮ್ಮ ಮತ್ತು ರಾಜಮ್ಮ ರಮ್ಯಾ ಅವ್ರನ್ನ. ಅಂಬ ಸದ್ಯ ಎಲ್ಲ ಹಂಗೆ ಐತಿ. ಕಟ್ಟು ಕಳಿಸಿದ್ದಂಗೆ ಕಾಣಿಸ್ತಾ ಇಲ್ಲ. 1 ರೂಪಾಯಿನೂ ತಗೊಂಡಿಲ್ಲ ಅನ್ಸುತ್ತೆ. 2,00,000 ರೂಪಾಯಿ ಇದ್ದಂಗೆ ಐತಿ. ದೇವ್ರ ದೊಡ್ಡನು ಕಾಪಾಡಿಬಿಟ್ಟ ನಮ್ಮನ್ನು. ಅಲ್ಲ, ನಮ್ಮ ಅತ್ತೆನೇ ಕದ್ಬಿಟ್ಟು ಎಂಥ ಕೆಲಸ ಮಾಡಿದ್ದಾರೆ ನೋಡಿ ಜಯಮ್ಮ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಕದ್ದಿರೋ ದುಡ್ಡು ನಿಮ್ಮ ಮನೇಲಿ ಇಟ್ಕೊಂಡು ನೀವು ತಪ್ಪು ಮಾಡಿದ್ದೀರಾ. ನೀವು ಜೈಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಎಲ್ಲಿ ಅವರು ರಾಜಮ್ಮ ರಮ್ಯಾ? ಎಲ್ಲೋದ್ರು ಅವರು? ಅಯ್ಯೋ, ಅವ್ರು ಎಲ್ಗೂ ಹೋದ್ರೆ ಏನೋ ಗೊತ್ತಿಲ್ಲ ಸರ್. ಅವಾಗಿಂದ ನಾಯಿ ನೀವು ಒಳಗೆ ಕರ್ಕೊಂಡು ಹೋದಾಗಿಂದನ ಅವ್ರ ಪತ್ತೆನೇ ಇಲ್ಲ. ಎಲ್ಗೋ ಹೋಗ್ಬಿಟ್ಟಾರೆ, ತಪ್ಪಿಸ್ಕೊಂಡು ಸಿಗಿ ಬೀಳ್ತೀವಿ ಅಂತಾನ. ಸರ್ ಇಲ್ಲೇ ಎಲ್ಲೋ ಇರ್ತಾರೆ, ಯಾರ ಮನೆಗೂ ಬಚ್ಚಿಕೊಂಡಿರ್ತಾರೆ, ಹುಡುಕಿದ್ರೆ ಸಿಗ್ತಾರೆ ಸರ್. ರಾಧಾ ಅವರೇ, ಹೋಗಿ ಅವ್ರು ಎಲ್ಲಿದ್ರು ಬಿಡಬೇಡಿ, ಹೇಳ್ಕೊಂಬನ್ನಿ ಇಲ್ಲಿಗೆ, ಹೇಳ್ತೀನಿ. ಆ ರಾಜಮ್ಮ ಮತ್ತೆ ರಮ್ಯಾನ. ಓಕೆ ಸರ್. ಜಯಮ್ಮ ಅವರೇ, ಈಗ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮುಂಚೆನೇ ಯೋಚನೆ ಮಾಡಬೇಕು, ಇಂಥದ್ದೆಲ್ಲ ಮಾಡಬಾರ್ದು ಅಂತಾನ. ಗೊತ್ತಾಯ್ತಾ? ತಪ್ಪು ಮಾಡೋದು ಎಷ್ಟು ಅಪರಾಧನೋ, ತಪ್ಪು ಮಾಡೋರಿಗೆ ಸಹಾಯ ಮಾಡೋದನ್ನು ಅಷ್ಟೇ ದೊಡ್ಡ ಅಪರಾಧ. ಸರ್ ಇದೆಲ್ಲ ನನಗೆ ಕದ್ದಿರೋ ದುಡ್ಡು ಅಂತ ಗೊತ್ತಿರಲಿಲ್ಲ ಸರ್. ಕದ್ದಿರೋ ದುಡ್ಡಾಗಿದೆ, ನಾನು ಯಾಕೆ ಸರ್ ಇಕ್ಕೊಂತಿದ್ದೆ? ನನ್ನ ತಪ್ಪೇನೂ ಇಲ್ಲ ಸರ್. ನನ್ನೇನು ಮಾಡಬೇಡಿ, ನಾನು ಜೈಲಿಗೆ ಪೈಲಿಗೆ ಕರ್ಕೊಂಡು ಹೋಗ್ಬೇಡಿ ಸರ್. ನನಗೆ ಭಯವಾಗುತ್ತೆ. ಆಲೆ ಒಂದ್ಸಲ ಇದ್ದು ಬಂದಿರೋದಕ್ಕೆ ನನಗೆ ಒಳ್ಳೆ 3 ಲೋಕ ನೋಡ್ದಂಗೆ ಆಗಿತ್ತು. 3 ರಾತ್ರಿ ಕಳೆಯುವಷ್ಟೊತ್ತಿಗೆ. ಅಂಥದ್ರಲ್ಲಿ ತಿರ್ಗಾ ನಾನು ಅಲ್ಲಿಗೆ ಬರಲ್ಲ ಸರ್. ಅವ್ರನ್ನ ಹೇಳ್ಕೊಂಡು ಹೋಗ್ರಿ, ಬೇಕು ಅಂದರೆ ಕದ್ದು ತಂದು ಕೊಟ್ಟಾರ ಅವರು. ನನಗೆ ಗೊತ್ತಿಲ್ಲದೆ ನಾ ಇಕ್ಕೊಂಡಿದ್ದೀನಿ ಅಷ್ಟೇನೆ. ನಂದೇನು ತಪ್ಪಿಲ್ಲ ಸರ್ ಇದ್ರಾಗೆ. ಆಯ್ತಾಯ್ತು ಇರ್ರಿ, ಅವರು ಬರಲಿ. ಅವರು ಬಂದಮೇಲೆ ವಿಚಾರಿಸಿ ಆಮೇಲೆ ಯೋಚನೆ ಮಾಡ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕೋ ಬೇಡವೋ ಅಂತಾನ. ನಂದಿನಿ ದುಡ್ಡೆಲ್ಲ ಐತಾ? ಸರಿಯಾಗೈತಾ ನೋಡ್ಕೊಂಡ? ಕಣ್ರಿ ಸರಿಯಾಗೈತಿ. ನೋಡಿದ್ರಾ ನಿಮ್ಮ ಚಿಕ್ಕಮ್ಮನೂ ನಿನ್ನ ತಂಗಿನೂ ಯಾವ ಥರ ಮಾಡಿದ್ದಾರೆ ಅಂತಾನ? ನನ್ನ ಮೇಲೆ ಇಲ್ದಿರೋ ಆರೋಪ ಎಲ್ಲ ಮಾಡೋಕ್ಕೆ ದುಡ್ಡು ಕದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆ ಮನೇಲಿ ತಂದಿಟ್ಟಿದ್ದಾರಲ್ಲ ಅವರು. ನೋಡಿ ಎಷ್ಟು ದ್ವೇಷ ಮಾಡ್ತಾರೆ ಅವರು ನಮ್ಮನ್ನ ಅಂತಾನ. ಹೋಗ್ಲಿ ಬಿಡು ನಂದಿನಿ, ಬೇಜಾರು ಮಾಡ್ಕೋಬೇಡ. ನಮ್ಮ ಚಿಕ್ಕಮ್ಮ ಅವ್ರಿಗೆ ಇಷ್ಟ ಇರಲಿಲ್ಲ ನಾವು ಜಮೀನು ಪತ್ರ ಇಕ್ಕಿ ಸಾಲ ತರೋದು, ಅದಕ್ಕೆ ಇಂಥ ಕೆಲಸ ಮಾಡಿದ್ದಾರೆ ಅನಿಸುತ್ತೆ. ಲೇ ಲಕ್ಷ್ಮಕ್ಕ, ಏನೇ ಮಾಡೋದು ಈಗ? ನಾನು ಕೇಳಿರಿ, ನನಗೇನು ಗೊತ್ತು? ನೀ ತಾನು ಇಕ್ಕೊಂಡವಳು. ಅವ್ರ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೆ ನಂದಿನಿ, ಯಾವಾಗಲೂ ಬೈತಿದ್ದೆ. ಈಗ ಮಾತಾಡು. ನೋಡು, ನೀನು ನಂಬಿದ್ದಕ್ಕೆ ಸರಿಯಾಗಿ ಇಟ್ಟರು ನಿನಗೆ ಆಪು. ಆ ರಾಜಮ್ಮನು ರಮ್ಯಾನು ಸೇರ್ಕೊಂಡು ಅನುಭವಿಸು. ನನಗೇನು ಕೇಳ್ತಿ? ಏನು ಮಾಡೋಣ ಅಂತಂದ್ರಿ ಮೊದಲೇನೆ ಯೋಚನೆ ಮಾಡಬೇಕಾಗಿತ್ತು. ನಡೀರಿ, ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ಓಹೋ, ಪೊಲೀಸ್ನವ್ರಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು?
ಎಲ್ಗೋಗಿದ್ರು ಇವರಿಬ್ರು ಹಾ ಇವ್ರ ಆಲೆನೆ ಬಸ್ ಹತ್ಕೊಂಡು ಎಲ್ಲಾನ ಹೋಗ್ಬಿಡಣ ತಪ್ಪಿಸ್ಕೊಂಡು ಅಂತ ಹೇಳಿ ಆಲೆ ಬಸ್ ಸ್ಟ್ಯಾಂಡ್ ನಿಂತವ್ರೆ ಸರ್ ಸಿಗಾಕಂತೀವಿ ಅಂತಾನ ಇನ್ನೇನು ಆಲೆನೆ ಬಸ್ ಬಂದಿತ್ತು ಆಲೆನೆ ಡೋರ್ ಹತ್ರ ಹತ್ಕಮಕ್ ನಿಂತಿದ್ರು ಓಡಾಗಿ ಎಳ್ಕಂಡೆ ನೋಡಿ ಇಬ್ರುನು ನಾವೇನು ತಪ್ಪು ಮಾಡಿಲ್ಲ ನಾವು ಊರಿಗೆ ಹೋಗ್ಬೇಕು ಅರ್ಜೆಂಟ್ ಏನೋ ಕೆಲಸ ಐತೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂತ ನಾಟಕ ಮಾಡ್ತಾರೆ ಸರ್ ಇಬ್ರುನು ಏಯ್ ರಾಜಿ ಯಾಕೆ ಹಿಂಗ್ ಮಾಡಿದ್ರಿ ಕದ್ದಿರೋ ದುಡ್ಡು ತಂದು ನನ್ನ ಕೈ ಕೊಟ್ಟು ನಾನು ಸಿಗಾಕ್ಸ್ಬೇಕು ಅಂತ ಮಾಡಿದಿರೇನೆ ಮನೆ ಮರಿದಿಲ್ವಿ ಕೇಳಿದಾಗ ಒಡವೆ ಆಸ್ತಿ ಪತ್ರ ಅದು ಇದು ಅಂತ ಸುಳ್ಳು ಹೇಳಿದ್ರಿ ನೀವು ಕದ್ದಿರೋ ದುಡ್ಡು ತಂದು ನಮ್ಮ ಮನೆಗೆ ಯಾಕೆ ಕೊಟ್ರಿ ನೀವು ನನ್ ಸಿಗಾಕ್ಸಕ ಸರ್ ನಂದೇನೂ ತಪ್ಪಿಲ್ಲ ಈ ಲೌಡರ್ನ ಹೇಳ್ಕೊಂಡು ಹೋಗ್ರಿ ನನ್ ಸಿಗಾಕ್ಸಕ್ಕೆ ಇಲ್ಲಿ ತಂದು ಕೊಟ್ಟವ್ರೆ ದುಡ್ಡ ಅವರೇ ನಾವು ವಿಚಾರಣೆ ಮಾಡ್ತೀವಿ ನೀವೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಸಿಟ್ಟ ಈ ಕಡೆ ಬನ್ನಿ ನೀವು ಹಿಂದಕ್ಕೆ ಏನ್ರಿ ರಾಜಮ್ಮ ರಮ್ಯಾ ಅವರೇ ಏನು ಕಳ್ತನ ಮಾಡಿಬಿಟ್ಟು ಕದ್ದು ಇವ್ರ ಮನೇಲಿ ಇಟ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದೀರಾ ಆಗ್ಲೇನೆ ಸರ್ ನಾವು ಯಾವ ದುಡ್ಡನ್ನು ಕದ್ದಿಲ್ಲ ಸರ್ ನೀವೇನು ಹೇಳ್ತಾ ಇದ್ದೀರಾ ನಮಗೇನು ಗೊತ್ತಿಲ್ಲ ಏನ್ರಿ ನಾಟಕ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ತಪ್ಪಿಸ್ಕೊಂಡು ಹೋದ್ರಿ ಕದ್ದಿಲ್ದಿರೋರು ಇರ್ಬೇಕಿತ್ತು ತಾನೇ ಅವಾಗಲೇ ಇದ್ದವರು ನಾವು ನಾಯಿ ಕರ್ಕೊಂಡು ಒಳಗೆ ಹೋದ ತಕ್ಷಣ ಎಲ್ಲಿಗೋದ್ರಿ ನೀವು ಅದು ಸರ್ ನನಗೆ ಯಾಕೆ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋದೆ ಅಷ್ಟೇನೆ ನಾವೇನು ತಪ್ಪಿಸ್ಕೊಂಡು ಹೋಗಿರ್ಲಿಲ್ಲ ನೀವು ನಿಮ್ಮ ಪಾಡಿಗೆ ನೀವು ಹುಡುಕಂತೀರಾ ಅವ್ರು ನಂದಿನೇನೋ ಸಿದ್ಧಾನು ಇದ್ರಲ್ಲ ಅದಕ್ಕೇನೆ ನಾವು ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ ನೀವು ಮೇಡಮ್ ಅವರೇ ನಾವಿನ್ನೇನು ನಾಳೆ ಡೋರ್ನಾಗಿದ್ವಿ ಹೊತ್ಕೊಂತಾ ಇದ್ವಿ ಯಾಕಂಬಿಟ್ರು ಆಹಾ ಏನ್ರಿ ಆಗಿದೆ ನಿಮಗೆ ಪ್ರಾಬ್ಲಮ್ಮು ಈಗ ಆಸ್ಪತ್ರೆಗೆ ಹೋಗೋವಂಥದ್ದು ಏನಾಗಿದೆ ಅಂತ ನಾಟಕ ಮಾಡ್ತಾ ಇದ್ದೀರಾ ನಾಟಕನ ಲಾಟಿ ರುಚಿ ತೋರಿಸಿರೆ ಅವಾಗ ಬಾಯಿ ಬಿಡ್ತೀರಾ ಅನ್ಸುತ್ತೆ ಸುಮ್ಮನೆ ಒಪ್ಕೊಂಡ್ರೆ ಸರಿ ಇಲ್ಲಾಂದ್ರೆ ನೋಡ್ರಿ ಹೇಳ್ಕೊಂಡೋಗಿ 4 ಬಾರಿಸ್ತೀವಿ ನೀವಾಗಿ ನೀವು ಒಪ್ಕೊಂಡ್ರೆ ನಿಮಗೆ ಒಳ್ಳೇದು ಏಯ್ ಹೇಳ್ರಿ ಹೇಳಿ ಬಾಯ್ ಬಿಡ್ರಿ ಅದೇನು ಅಂತಾನ ಸತ್ಯನ ಲಸ್ಮಕ್ಕ ಸಿಕ್ತೇನೆ ದುಡ್ಡು ಕಣೆ ಜಿ ಸಿಕ್ತು ಜಯಮ್ಮನ ಮನೆಯಾಗಿತ್ತು ಅದಕ್ಕೆ ವಿಚಾರಿಸ್ತಾ ಇದ್ದಾರೆ ಹೆಂಗ್ ಬಂತು ಇಲ್ಲಿಗೆ ಅಂತಾನ ಆ ರಾಜಮ್ಮನು ರಮ್ಯನು ಒಪ್ಕಮಂಗೆ ಇಲ್ಲ ಜಯಮ್ಮ ನೋಡಿದ್ರೆ ಇವರಿಬ್ರು ತಂದು ಕೊಟ್ಟಿರೋದು ಅಂತಾನ ಅವಳು ಹೇಳ್ತಾ ಇದ್ದಾಳೆ ಅವ್ರು ನೋಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾನ ಅವ್ರು ಹೇಳ್ತಾ ಇದ್ದಾರೆ ಓ ಹಂಗೋ ಸಮಾಚಾರ ಇರು ಅವರಿಬ್ರಿಗೂ ಸರಿಯಾಗೈತಿ ನಾನೇ ನೋಡಿದೀನಿ ಆ ಬ್ಯಾಗ್ ಹೊತ್ಕೊಂಡು ಹೋಗದ ಏ ರಾಜಿ ರಮ್ಯಾ ಅವತ್ತು ನೀವು ಯಾತ ಬಟ್ಟೆ ತೋರಿಸ್ತೀವಿ ಅಂತಾನ ಬ್ಯಾಗ್ ತಕೊಂಬಂದ್ರಲ್ಲೇ ಇದೇ ಬ್ಯಾಗ್ ತಾನೆ ಅವತ್ತು ನನಗೆ ಅನುಮಾನ ಬಂತು ನೀವೇನೋ ಕದ್ದಿದ್ದೀರಾ ಏನೋ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀರಾ ಅಂತ ನನಗೂ ನನಗೆ ಅನುಮಾನ ಬಂತು ಇವತ್ತು ಅದು ನಿಜ ಆಯ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ನೀವು ಬ್ಯಾಗ್ ತಗೊಂಡು ಜಯಮ್ಮನ ಮನೆಗೆ ಬಂದಿದ್ದ ನಾನೇ ನೋಡಿದ್ದೀನಿ ಸುಮ್ಮನೆ ಒಪ್ಕೊಂಬಿಡ್ರಿ ಕದ್ದಿರೋದು ನೀವೇ ಅಂತಾನ ಹೇಳ್ಕೊಂಡು ಹೋಗ್ರಿ ಸರ್ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಕದ್ದಿರೋದು ಇವರೇನೆ ಜಯಮ್ಮನ ಮನೆಗೆ ತಂದು ಇಕ್ಕೇ ಇದ್ದಾರೆ ಅಷ್ಟೇನೆ ಏನ್ರಿ ರಮ್ಯಾ ಅವರೇ ಕಾಲೇಜ್ಗೆ ಹೋಗ್ತೀರಾ ನೀವು ಅಷ್ಟು ಗೊತ್ತಾಗಲ್ವಾ ಹಿಂಗೆಲ್ಲ ಮಾಡಬಾರ್ದು ಅಂತಾನ ಅಲ್ಲ ನಿಮ್ಮ ಮನೆಗೆ ನೀವೇ ಕಳ್ತನ ಮಾಡೋಕ್ಕೆ ನಿಮ್ಗೆ ಹೆಂಗಾದ್ರಿ ಮನಸ್ಸು ಬಂತ್ರಿ ಅವ್ರೇನೋ ಬಿಸ್ನೆಸ್ ಮಾಡಬೇಕು ಅಂತೇಳಿ ಲೋನ್ ತಗೊಂಬಂದು ದುಡ್ಡನ್ನ ತಂದಿಟ್ಟಿದ್ರೆ ಬೀರಲ್ಲಿ ದುಡ್ಡನ್ನ ಕದ್ಬಿಟ್ಟು ಬೇರೆಯವ್ರ ಮನೇಲಿ ಇಡ್ತೀರಾ ನಾಚಿಕೆ ಆಗಲ್ವಾ ನಿಮಗೆ ಹೇಳ್ರಿ ಆ ಅಜ್ಜಿ ಹೇಳ್ತಾ ಇದ್ದಾರಲ್ಲ ನೀವೇ ಅಂತಲ್ಲ ತಂದಿಟ್ಟಿರೋದು ಈಗಲಾದ್ರೂ ಒಪ್ಕೊಂತಿರೋ ಇಲ್ವೋ ಬಾಯ್ ಬಿಟ್ರೆ ಏಯ್ ರಾಜಮ್ಮ ರಮ್ಯಾ ಬಾಯ್ ಬಿಟ್ಟು ಮಾತಾಡ್ರಿ ಅದೇನು ಅಂತಾನ ಹೆಂಗೆಲ್ಲ ಬಾಯ್ ಬಿಡಲ್ಲ ಅನ್ಸುತ್ತೆ ದೊಣ್ಣೆ ತಗೊಂಬರ್ರಿ ಇಲ್ಲಿ ದೊಣ್ಣೆನ ಬೇಡ ಸರ್ ಹೇಳ್ತೀವಿ ದುಡ್ಡ ಕದ್ದು ಜಯಮ್ಮರ ಮನೆಗೆ ತಂದ್ಕೊಟ್ಟಿದ್ದು ನಾವೇನೆ ಆದರೆ ಈ ಜಯಮ್ಮಗೆ ಏನು ಗೊತ್ತಿಲ್ಲ ಇದೆ ಕದ್ದಿರೋ ದುಡ್ಡು ಐತೆ ಅಂತಾನ ನಾವು ಒಡವೆ ಆಸ್ತಿ ಪತ್ರ ಐತೆ ಅಂತಾನ ಸುಳ್ಳು ಹೇಳಿದ್ವಿ ಕದ್ದಿರೋ ದುಡ್ಡು ಅಂದರೆ ಇಕ್ಕಿಸ್ಕೊಂತಾಳೋ ಇಲ್ವೋ ಬೇಡ ಅಂತಾಳೇನೋ ಅಂತ ಹೇಳಿ ಕದ್ದಿರೋ ದುಡ್ಡಲ್ಲ ಒಡವೆ ಇರೋದು ಅಂತಾನ ಸುಳ್ಳು ಹೇಳಿದ್ವಿ ಸರ್ ನಮ್ಮನ್ನೇನು ಮಾಡಬೇಡಿ ಸರ್ ಏನೋ ನಮ್ಮ ಆಸ್ತಿ ಎಲ್ಲಿ ನಮ್ಮ ಕೈ ತಪ್ಪು ಹೋಗುತ್ತೋ ಎಲ್ಲ ಲಾಸ್ ಮಾಡ್ತಾರೋ ಇವರು ಲೋನು ಸಾಲ ಅದು ಇದು ಅಂತೇಳಿ ಮಾಡ್ಕೊಂಡು ಅಂತಾನ ಅನಿಸಿ ಸುಮ್ಮನೆ ನಾವು ಒಂದು ಸ್ವಲ್ಪ ದಿನ ಆಟ ಆಡ್ಸೋಣ ಅಂತಾನ ಅವ್ರು ಬಿಸ್ನೆಸ್ ಮಾಡಬಾರ್ದು ಹಸುಗಳ್ನ ತಗೋಬಾರ್ದು ಅಂತಾನ ಸ್ವಲ್ಪ ದಿನ ಬಚ್ಚಿಡೋಣ ಅಂತಾನ ಎತ್ತಿಟ್ಟಿದ್ವಿ ಅಷ್ಟೇ ಸರ್ ನಾವು ಮತ್ತೆ ಕೊಡ್ತಿದ್ವಿ ಬ್ಯಾಂಕಿಗೆ ತಗೊಂಡೋಗಿ ಕಟ್ತಿದ್ವಿ ನಾವೇನು ಮೋಸ ಮಾಡ್ತಿರ್ಲಿಲ್ಲ ಸರ್ ನಾವು ಒಳ್ಳೆಯವರು ಹೌದು ಸರ್ ಅವ್ರು ಬಿಸ್ನೆಸ್ ಮಾಡೋದು ಅದು ಹಸುಗಳ್ನ ತಗೊಂಡು ಮಾಡ್ತೀವಿ ಅಂದ್ರಲ್ಲ ಎಲ್ಲಿ ಆಮೇಲೆ ಅವಕ್ಕೆಲ್ಲ ರೋಗ ಬಂದು ಜಮೀನು ಪತ್ರ ಆಮೇಲೆ ಜಪ್ತಿ ಮಾಡಿಗಿಡಾರು ಬ್ಯಾಂಕ್ನವರು ಅಂತಾನ ನಾವು ಈ ಥರ ಮಾಡಿದ್ವಿ ಅಷ್ಟೇನೆ ತಿರ್ಗಾ ನಾವು ಕೊಡ್ತಿದ್ವಿ ಬ್ಯಾಂಕಿಗೆ ತಗೊಂಡೋಗಿ ನಾವೇ ಕೊಡ್ತಿದ್ವಿ ಆ ದುಡ್ಡ ಸ್ವಲ್ಪ ದಿನ ಆದಮೇಲೆ ಆದರೆ ಇವರೇನೆ ಆತರ್ಗೆಟ್ ಆಂಜನೇಯನ್ ಥರ ಕಂಪ್ಲೇಂಟ್ ಕೊಟ್ಬಿಟ್ರು ನಮ್ಮನ್ನೇನು ಮಾಡಬೇಡಿ ಸರ್ ನಮ್ಮನ್ನು ಬಿಟ್ಬಿಡಿ ನಾವೇನೇನು ಉದ್ದೇಶಪೂರ್ವಕವಾಗಿ ಏನು ಕಳ್ತನ ಮಾಡಿಲ್ಲ ನಮಗೂ ಬುದ್ಧಿ ಐತೆ ಬುದ್ಧಿ ಐತಂತೆ ಬುದ್ಧಿ ತಲೆಯಾಗೆ ಎಲ್ಲದ್ದಿನೇ ತುಂಬ್ಕೊಂಡಿರೋದು ನಿಮ್ಮಿಬ್ರಿಗೂ ಓದಿರೋದು ವಾನಾಸ ನೀನು ನಿಮ್ಮ ಅಮ್ಮಗಂತೂ ಬುದ್ಧಿ ಇಲ್ಲ ನಿನಗಂತೂ ಬುದ್ಧಿ ಬೇಡವೇನೆ ರಮ್ಯಾ ಇಂಥ ಕೆಲಸ ಮಾಡಿಬಿಟ್ಟು ಓಹೋ ಏನೋ ಕದ್ದಿಲ್ವಂತೆ ಸುಮ್ಮನೆ ಹೇಳ್ಕೊಂಡು ಹೋಗ್ರಿ ಸರ್ ಒಂದು 2 ದಿವಸ ಜೈಲ್ನಾಗ ಇದ್ದು ಬರಲಿ ಗೊತ್ತಾಗುತ್ತೆ ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ ಅಯ್ಯೋ ಅತ್ತೆ ಇದೇನಿದು ನೀನೇ ನಮ್ಮನ್ನ ಜೈಲಿಗೆ ಕಳಿಸ್ತೀಯ ಬ್ಯಾಡತ್ತೆ ನಮ್ಮನ್ನ ಇದೊಂದ್ಸಲ ಕ್ಷಮಿಸ್ಬಿಟ್ಟು ಪೊಲೀಸ್ನವ್ರಿಗೆ ಹೋಗಕ್ಕೆ ಹೇಳ್ರಿ
ನಂದಿನಿ ಸಿದ್ಧ ಕ್ಷಮಿಸ್ಬಿಡ್ರಿ. ಏನೋ ನಾವು ನಿಮಗೆ ಒಳ್ಳೇದಾಗಲಿ ತಿರ್ಗಾ ಲೋನ್ ತಗೊಂಡು ಆಮೇಲೆ ಸಾಲ ತೀರ್ಸಕ್ಕೆ ಆಗ್ದಲೇ ನೀವು ಒದ್ದಾಡೋದು ಬೇಡ, ನೀವು ಕಷ್ಟ ಅನುಭವಿಸ್ತೀರಾ ಮುಂದಕ್ಕೆ ಅಂತ ನಾವು ಈ ಥರ ಎಲ್ಲ ಮಾಡಿದ್ದು ಅಷ್ಟೇನೆ ನಿಮ್ಮ ಒಳ್ಳೇದಕ್ಕೆ. ನಮ್ಮನ್ನ ಇವಾಗ ಜೈಲಿಗೆ ಕಳಿಸ್ತೀರಾ ನೀವೇನೆ? ಹಾಂ ಅತ್ತೆ, ನಾವೇನೇನು ಕಳಿಯೋಕ್ಕೇನು, ನಾವೇನು ಜೂಜಾಡಕ್ಕೆ ಇಸ್ಪಿಟ್ಟಾಡಕ್ಕೆ ಎಣ್ಣೆ ಕುಡಿಯೋಕ್ಕೇನು ನಾವೇನು ಸಾಲ ತಗೊಂಡಿಲ್ಲ. ನಾವು ಯಾವ ಒಳ್ಳೆ ಕೆಲಸ ಮಾಡಿ ನಾವು ಒಂದು 3 ಇನ್ನೂ ಹೊಸ ತಗೊಂಡ್ಬಿಟ್ಟು ಹಾಲು ಕರೆದು ದುಡ್ದು ತೀರಿಸ್ತಾ ಇದ್ವಿ. ನಿಮ್ಗೆ ಯಾಕೆ ನಮ್ಮ ಮೇಲೆ ಅನುಮಾನ? ಹಾಂ, ನಿಮಗೆ ನಾವು ಉದ್ಧಾರ ಆಗೋದು ಇಷ್ಟ ಇರಲಿಲ್ಲ, ಅದಕ್ಕೆ ಕದ್ಬಿಟ್ಟು ಇಲ್ಲಿ ತಂದಿಟ್ಟಿದ್ದೀರಾ. ಸಾರ್ ಕರ್ಕೊಂಡು ಹೋಗ್ರಿ ಸರ್ ಇವ್ರಿಗೆ. ನಡೀರಮ್ಮ, ರಮ್ಯಾ, ರಾಜಮ್ಮ ಬರ್ರಿ. ನಡೀರಿ ಇನ್ನೇನು ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ನಡೀರಿ. ರೇಂಬೋ ಕಮಾನ್ ರೇಂಬೋ. ನಾಳೆ ಜಯಮ್ಮನು ಕರ್ಕೊಂಡು ಹೋಗ್ಬೇಕಾಗಿತ್ತೇನೋ, ಬಿಟ್ಟೆ ಹೋದ್ರು. ಯಾಕ ಜೈ, ನಾನೇನು ಮಾಡಿದ್ದೀನಿ? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನನಗೆ ಗೊತ್ತಿಲ್ಲದಲ್ಲೇ ಇಟ್ಕೊಂಡಿರೋದು, ನನ್ನೇ ಕರ್ಕೊಂಡು ಹೋಗ್ತಾರೆ. ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯ, ಸುಮ್ಮನಿರು. ಆಮೇಲೆ ನಿನ್ನ ಮಾತು ಕೇಳಿಸ್ಕೊಂಡು ನನ್ನ ಕರ್ಗಿರ್ದಾರ. ಮತ್ತೆ ನಾನು ಅವತ್ತು ಕೇಳ್ದೆ ತಾನೆ ಯಾಕೆ ತಂದಿದ್ದು ಅಂದರೆ ಬಟ್ಟೆ ಅಂತಂದೆ. ಈಗ ನೋಡಿ ಹೆಂಗೆ ಒಪ್ಕೊಂತ ಇದ್ಯಾ. ನಿನ್ನ ಸೊಸೆನೂ ನಿನ್ನ ಮೊಮ್ಮಗಳು ಹೇಳಿದ್ರು, ನಮ್ಮ ಅಜ್ಜಿರು ಯಾರು ಬಂದ್ರು ಏನು ಹೇಳಕ್ ಹೋಗ್ಬೇಡ, ನಾವು ಏನಕ್ಕೆ ಬಂದಿದ್ವಿ ಅಂದರೆ ಬಟ್ಟೆ ತೋರ್ಸಕ್ಕೆ ಬಂದಿದ್ವಿ ಅಂತ ಹೇಳು ಅಂತಾನ ಹೇಳಿದ್ರು ಅವರು. ಅದಕ್ಕೆ ಹಂಗಂತ ಹೇಳಿದೆ ಅಷ್ಟೇನೆ. ಹೋಗ್ಲಿ ಬಿಡಜ್ಜಿ, ಹೆಂಗೋ ದುಡ್ಡು ಸಿಕ್ತಲ್ಲ ಸದ್ಯ. ನಂದಿನಿ ಕಾಳಮ್ಮ ತಗೊಂಡು ನೀವು ಅದೇನು ಮಾಡಬೇಕು ಅಂತಿದ್ರು ದುಡ್ಡು ತಗೊಂಡೋಗಿ ಮಾಡ್ರಿ. ಸರಿ ಕಣ ಲಕ್ಷ್ಮಕ್ಕಯ್ಯ, ನಿನ್ನಿಂದ ನಾನು ತುಂಬ ಉಪಕಾರ ಆಯಿತು ರೀ. ಬರ್ರಿ ಹೋಗೋಣ ಮನೆ ಹತ್ರ. ಅಜ್ಜಿ ಬಾರಜ್ಜಿ ಹೋಗೋಣ. ಲಕ್ಷ್ಮಕ್ಕಯ್ಯ ಹೋಗ್ತೀವಿ. ಸರಿ ಅಮ್ಮ, ಆಯಿತು ಹೋಗ್ರಿ, ಒಳ್ಳೇದಾಗಲಿ. ಅಯ್ಯೋ ಲೋಪರ್ ಮುಂಡ್ಯಾರ, ನನ್ನ ತಗ್ಲಾಕ್ಬಿಟ್ಟಿದ್ರಲ್ರಿ ನೀವು. ಸದ್ಯ ನಾನು ಬಚಾವಾದೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.